ಸಸ್ಪೆನ್ಸ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಮನ್ ಆಡಿಯನ್ಸ್ ನೋಡೋರ್ಗೆ ಏನಾದ್ರು ಇಲ್ಲ, ಅರ್ಥ ಆಗುತ್ತೆ, ಏನು ಆತರ ಏನಿಲ್ಲ, ಅರ್ಥ ಆಗುತ್ತೆ. ತುಂಬಾ ಹಾರರ್ ಫೀಲ್ ಬರೋ ತರ ಫಸ್ಟ್ ಹಾಫ್ ಹಾರರ್ ಫೀಲ್, ಸೆಕೆಂಡ್ ಹಾಫ್ ಅವರಿಬ್ಬರದು ಕ್ಯಾರೆಕ್ಟರ್ ತುಂಬಾ ಹೈಲೈಟ್ ಆಗಿದೆ, ಹಂಗ್ ಚೆನ್ನಾಗಿದೆ. ಮತ್ತೆ ಆ ಜುಟ್ಟು ಕ್ಯಾರೆಕ್ಟರ್ ನನ್ನ ಫ್ರೆಂಡೇ, ಅವ್ರದ್ದು ಕ್ಯಾರೆಕ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಮಾಡ್ಕೊಳೋದು ತುಂಬಾ ಸರಿ. ಅವಳು ಒಬ್ಳೆ ಇದ್ದಾಗ ಹೇಳ್ಕೊಂತಾಳೆ, ಆ ಫ್ರಸ್ಟ್ರೇಷನ್ ನಾವು ಆ ತರ ಸೀನ್ ಅಲ್ಲಿ ತೋರಿಸಿದ್ದೀವಿ. ಸಿನಿಮಾದಲ್ಲಿ ಹೇಳ್ದೆ ಮೆಟಾಫರ್ ಆಗಿ ತುಂಬಾ ವಿಷಯ ಹೇಳಿದೀವಿ. ಅದನ್ನೆಲ್ಲ ಜನ ಬಂದು ನೋಡಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಈಗಿನ ಕರೆಂಟ್ ಸಿಚುವೇಶನ್ ಹೇಗಿದೆ, ಅದ್ರಲ್ಲಿ ಹೇಗ್ ಜನ ಡಿಪ್ರೆಷನ್ ಒಳಗಾಗ್ತಾರೆ, ಅದರಿಂದ ಆಚೆ ಬರಕ್ ಏನೇನ್ ಸ್ಟೆಪ್ಸ್ ತಗೊಂತಾರೆ, ಇದನ್ನೆಲ್ಲ ತುಂಬಾ ಕ್ಲಿಯರ್ ಆಗಿ ಹೇಳಿದ್ವಿ. ನಮ್ಮ ಒಂದೇ ರಿಕ್ವೆಸ್ಟ್ ಏನು ಅಂದ್ರೆ, ನೋಡಿರೋರು ಚೆನ್ನಾಗಿದೆ ಅಂತ ನಮ್ಗೆ ಹೇಳ್ತಿದ್ದಾರೆ, ಅವ್ರು ಇನ್ನೂ ಆಚೆಗಡೆ ಹೇಳಿದ್ದನ್ನ ನೀವು ರೀಚ್ ಮಾಡಿಸಿದ್ರೆ ಡೆಫಿನೆಟ್ಲಿ ಒಳ್ಳೆ ಸಕ್ಸಸ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಫಸ್ಟ್ ಎಲ್ಲ ಕವರ್ ಮಾಡ್ತಾ ಇದ್ದೀರಾ, ಖುಷಿ ಆಗುತ್ತೆ. ಅಟ್ಲೀಸ್ಟ್ ನೀವೆಲ್ಲ ಮೀಡಿಯಾದವ್ರು ಬಂದು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದು. ಇವನ್ ಹೊಸಬ್ರು ಸಿನಿಮಾ ಅಂದ್ರೂ ಅದ್ರ ಬಟ್ ಕೆಲವೊಂದು ಹೊಸ ವಿಷಯಗಳು ಈ ಸಿನಿಮಾದಲ್ಲಿ ಇದೆ ಅನ್ನೋದು ಆಲ್ರೆಡಿ ನಾ 2 ಶೋ ಕಂಪ್ಲೀಟ್ ಮಾಡಿದೀವಿ. ಒಂದು ನಾನು ಏನ್ ಸೆಲೆಬ್ರಿಟಿ ಶೋ ಆಗಿರ್ಬೋದು, ಇವಾಗ 2ನೇದು ಈ ಶೋ. 2 ಶೋ ಒಳಗೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಇದನ್ನೇ ಥ್ರೂಔಟ್ ಸಿನಿಮಾ ಕ್ಯಾರಿ ಮಾಡ್ತೀವಿ. ಮತ್ತೆ ಇದ್ರಲ್ಲಿ ಇನ್ನೊಂದು ಕೆಲವೊಂದು ಪಾಸಿಟಿವ್ ವಿಚಾರಗಳಂದ್ರೆ, ಇದು ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಇಲ್ಲ. ಎಷ್ಟೋ ವಿಚಾರಗಳು, ಬೇರೆ ಬೇರೆ ವಿಚಾರಗಳನ್ನ ಹೇಳಕ್ ಇಷ್ಟಪಟ್ಟಿದೀವಿ. ನಿಮ್ ಮುಖಾಂತರ ಆಡಿಯನ್ಸ್ ಇನ್ನು ತುಂಬಾ ಜನ ಬಂದು ಸಿನಿಮಾ ನೋಡಿ ಅವ್ರಿಗಿರೋ ರಿವ್ಯೂಸ್ ನ ಅಟ್ಲೀಸ್ಟ್ ಅವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿ ಒಂದಿಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ಪ್ರಾಬ್ಲಿ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಗೆಲ್ಲತ್ತೆ. ಥ್ಯಾಂಕ್ ಯು.